Hello, welcome back. This is day 7 of Financial Awareness Challenge and series of health insurance, continuation part of senior citizen health insurance. ಈಗ ಸೀನಿಯರ್ ಸಿಟಿಸನ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಬರುವಂಥ ರೆಗ್ಯುಲೇಷನ್ಸ್ ಅನ್ನ ಚೆಕ್ ಮಾಡ್ತಾ ಹೋಗೋಣ ಒಂದೊಂದೇ. ಮೊದಲನೇದಾಗಿ ಕೋ ಪೇಮೆಂಟ್ ಅಂತ. ಇದು ತುಂಬಾ ಮ್ಯಾಂಡೇಟರಿ ಇನ್ ಸೀನಿಯರ್ ಸಿಟಿಸನ್ ಹೆಲ್ತ್ ಇನ್ಶೂರೆನ್ಸ್. ಫಾರ್ ಎಕ್ಸಾಂಪಲ್, ಕೋ ಪೇಮೆಂಟ್ ಇಸ್ 20% ಅಂತ ಅನ್ಕೊಳ್ಳಿ. ಸೊ ನಿಮ್ಮ ಬಿಲ್ 3 lakhs ಆಗಿದೆ. ಸೊ ನಿಮ್ಮ ಅಮೌಂಟು 2.4 lakhs ಮಾತ್ರ ಕಂಪನಿ ಪೇ ಮಾಡುತ್ತೆ. ಇನ್ನು ರೆಸ್ಟ್ ಅಮೌಂಟ್ 60,000 ನೀವೇ ಪೇ ಮಾಡಬೇಕಾಗುತ್ತೆ. ಇದು ಕೋ ಪೇಮೆಂಟ್. ನೆಕ್ಸ್ಟ್, ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ವೇಟಿಂಗ್ ಪೀರಿಯಡ್ ಅಂತ. ಆಲ್ರೆಡಿ ಡಯಾಬಿಟೀಸ್ ಅಥವಾ ಹಾರ್ಟ್ ಇಶ್ಯೂಸ್ ಇದೆ ಅನ್ನೋರಿಗೆ 1 to 4 years ತನಕ ವೇಟಿಂಗ್ ಪೀರಿಯಡ್ ಇರುತ್ತೆ. ಇದು ಪ್ರೀ ಎಕ್ಸಿಸ್ಟಿಂಗಿಗೆ ಇರುವಂಥ ವೇಟಿಂಗ್ ಪೀರಿಯಡ್. ವೇಟಿಂಗ್ ಪೀರಿಯಡ್ ಡಿಪೆಂಡ್ಸ್ ಅಪಾನ್ ಪಾಲಿಸಿ ಆ್ಯಂಡ್ ಟರ್ಮ್ಸ್. ನೆಕ್ಸ್ಟ್, ರೂಮ್ ರೆಂಟ್. ಮೋಸ್ಟ್ ಪೀಪಲ್ ಡೋಂಟ್ ನೋ ಏನಂತ ಅಂದರೆ, ನಿಮ್ಮ ಪಾಲಿಸಿನಲ್ಲಿ 5,000 ಲಿಮಿಟ್ ಮಾತ್ರ ರೂಮ್ ರೆಂಟ್ಗೆ ಅಂತ ಇರುತ್ತೆ. ಆದರೆ ನೀವು 10,000 ರೆಂಟ್ ಮಾಡ್ತೀರಾ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ನೀವು 5,000 ಅಡಿಷ್ನಲ್ ಆಗಿ ನೀವು ಕೈಯಿಂದ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಸಬ್ ಲಿಮಿಟ್ ಅಂತ. ಇದರಲ್ಲಿ ಏನಂತ ಅಂದರೆ, ಕಂಪನಿ ನಿಮಗೆ ಸ್ಪೆಸಿಫಿಕ್ ಡಿಸೀಸಸ್ಗಳಿಗೆ ಒಂದು ಫಿಕ್ಸೆಡ್ ಲಿಮಿಟನ್ನು ಫಿಕ್ಸ್ ಮಾಡಿರುತ್ತೆ. ಲೈಕ್ ನೀ ರಿಪ್ಲೇಸ್ಮೆಂಟಿಗೆ 1 lakh ಅಂತ ಅಂದ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಏನಾದರೂ ಆಯಿತು ಅಂದರೆ ಕಂಪ್ನಿ ಪೇ ಮಾಡೋದು 1 lakh ಮಾತ್ರ, ಅಡಿಷ್ನಲ್ ಪೇಮೆಂಟನ್ನು ನೀವೇ ಮಾಡಬೇಕಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟೆಕ್ನಿಕಲ್ ಟರ್ಮ್ಸ್, ಯು ಮಸ್ಟ್ ನೋ. ಸೀನಿಯರ್ ಸಿಟಿಸನ್ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಏನು ಅಂತ ನೋಡೋದಾದರೆ, ಕೋ ಪೇಮೆಂಟ್ ಇಸ್ ಮ್ಯಾಂಡೇಟರಿ ಆ್ಯಂಡ್ ರಿನ್ಯೂವಲ್ನ ಟೈಮ್ನಲ್ಲಿ ಪ್ರೀಮಿಯಂ ಇನ್ಕ್ರೀಸ್ ಆಗುತ್ತೆ. ಲೋವರ್ ಕ್ಲೈಮ್ ಅಪ್ರೂವಲ್ ರೇಷಿಯೋ ಇನ್ ಹೈ ರಿಸ್ಕ್ ಕೇಸಸ್. ಆಲ್ವೇಸ್ ಚೆಕ್ ಬಿಫೋರ್ ಬಾಯಿಂಗ್ ದಿಸ್. ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ, ನೆಟ್ವರ್ಕ್ ಹಾಸ್ಪಿಟಲ್, ವೇಟಿಂಗ್ ಪೀರಿಯಡ್, ಕೋ ಪೇಮೆಂಟ್ ಪರ್ಸೆಂಟೇಜ್, ಸಬ್ ಲಿಮಿಟ್. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೂ ಸೀನಿಯರ್ ಸಿಟಿಸನ್ಸ್ ಪೇರೆಂಟ್ಸ್ ಇರೋವಂಥ ಯಾರಿಗಾದರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. And follow iOS by Abhishek. See you in the next video.